ಮಕ್ಕಳೇ, ನನ್ನ ಹೆಸರು ಸುನೀತಾ ರಾಣಿ ಬಿಡಿ. ಈಗ ನಾವು ತಿಳಿದುಕೊಳ್ಳುವಂತಹ ಪಾಠ ರಾಜ್ಯಶಾಸ್ತ್ರದ ಅಧ್ಯಾಯ 3, ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು, ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್. ಈ ಪಾಠದ ಕಲಿಕೆಯ ಉದ್ದೇಶಗಳು ಏನೇನು ಅಂದರೆ, ಮೂಲಭೂತ ಹಕ್ಕುಗಳ ಅರ್ಥ ಮತ್ತು ಅವಶ್ಯಕತೆಗಳ ಬಗ್ಗೆ ತಿಳಿದುಕೊಳ್ಳೋದು. ಎರಡನೇದಾಗಿ, ಭಾರತದ ಸಂವಿಧಾನವು ಪ್ರಜೆಗಳಿಗೆ ನೀಡಿದ ಮೂಲಭೂತ ಹಕ್ಕುಗಳು ಮತ್ತು ಅವುಗಳ ರಕ್ಷಣೆಯನ್ನ ಕುರಿತು ಮನನ ಮಾಡಿಕೊಳ್ಳೋದು. ಇನ್ನು ಮೂರನೇದಾಗಿ, ರಾಷ್ಟ್ರಕ್ಕೆ ಪ್ರಜೆಗಳು ಸಲ್ಲಿಸಬೇಕಾಗಿರುವ ಕರ್ತವ್ಯಗಳನ್ನು ಅರಿತು ಅವುಗಳನ್ನು ತಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಮರ್ಥರಾಗುವುದು. ಇನ್ನು ನಾಲ್ಕನೇದು, ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕಿನ ಮಹತ್ವವನ್ನು ತಿಳಿದುಕೊಳ್ಳೋದು. ಇಲ್ಲಿ ಹಕ್ಕುಗಳು ಅನ್ನೋದಕ್ಕೆ ಪ್ರೊಫೆಸರ್ ಹೆರಾಲ್ಡ್ ಜೆ ಲಾಸ್ಕಿಯವರು ಒಂದು ಮಾತನ್ನು ಹೇಳ್ತಾರೆ. ಅದೇನಪ್ಪ ಅಂದರೆ, ಮಾನವ ತನ್ನ ಜೀವನದ ಪರಿಪೂರ್ಣತೆಯನ್ನ ಸಾಧಿಸಲು ರಾಜ್ಯ ಒದಗಿಸುವ ಸಾಮಾಜಿಕ ವಾತಾವರಣವೇ ಹಕ್ಕುಗಳು. ಈ ಪಾಠದ ಪೀಠಿಕೆ ಏನಪ್ಪಾ ಅಂದರೆ, ವ್ಯಕ್ತಿಯ ವ್ಯಕ್ತಿತ್ವದ ಸರ್ವತೋಮುಖ ಬೆಳವಣಿಗೆಗೆ ಅಗತ್ಯವಾದ ಅಂಶಗಳೆಲ್ಲವೂ ಹಕ್ಕುಗಳಾಗಿವೆ. ಅಂದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಸಂಪೂರ್ಣ ಬೆಳವಣಿಗೆಗೆ ಅಗತ್ಯವಾದ ಏನೆಲ್ಲ ಅಂಶಗಳಿದೆಯೋ ಅದನ್ನ ನಾವು ಹಕ್ಕುಗಳು ಅಂತ ಕರಿತೀವಿ. ಅದರಂತೆ ಸಂವಿಧಾನದಲ್ಲಿ ಬರೆಯಲ್ಪಟ್ಟಿರ್ತಕ್ಕಂತಹ ನ್ಯಾಯಾಂಗದಿಂದ ರಕ್ಷಿಸಲ್ಪಡುವಂತಹ ಹಕ್ಕುಗಳೆಲ್ಲವನ್ನ ನಾವು ಮೂಲಭೂತ ಹಕ್ಕುಗಳು ಅಂತ ಕರಿತೀವಿ. ಅಂದರೆ ನ್ಯಾಯಾಂಗದಿಂದ ರಕ್ಷಿಸಲ್ಪಡುವ ಮತ್ತು ಸಂವಿಧಾನದಲ್ಲಿ ಬರೆಯಲ್ಪಡುವಂತಹ ಎಲ್ಲ ಹಕ್ಕುಗಳನ್ನು ನಾವು ಮೂಲಭೂತ ಹಕ್ಕುಗಳು ಅಂತ ಕರಿತೀವಿ. ಇನ್ನು ನಮ್ಮ ಸಂವಿಧಾನದ 3ನೇ ಭಾಗದಲ್ಲಿ 12ರಿಂದ 35ನೇ ವಿಧಿಯವರೆಗೆ ಮೂಲಭೂತ ಹಕ್ಕುಗಳನ್ನು ವಿವರಿಸಲಾಗಿದೆ. ಈ ಮೂಲಭೂತ ಹಕ್ಕುಗಳು ಅಮೂಲ್ಯವಾದವುಗಳಾಗಿರುವುದರಿಂದ ನಮ್ಮ ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಅಂತಲೇ ಕರೀತಾರೆ. ಇಂತಹ ಮೂಲಭೂತ ಹಕ್ಕುಗಳ ಪರಿಜ್ಞಾನವು ಪ್ರಜೆಗಳಾದ ನಮಗೆ ತುಂಬ ಅತ್ಯಗತ್ಯ. ಈ ಮ್ಯಾಗ್ನಾ ಕಾರ್ಟಾ ಅಂತ ಅಂದ್ರೆ ಏನಪ್ಪಾ ಅಂದ್ರೆ, ಕ್ರಿಸ್ತಶಕ 1215ರಲ್ಲಿ ಇಂಗ್ಲೆಂಡಿನ ಜಾನ್ ದೊರೆ ಅಲ್ಲಿನ ಪ್ರಜೆಗಳಿಗೆ ನೀಡಿದ್ದ ಹಕ್ಕುಗಳ ಸನ್ನದನ್ನು ಮ್ಯಾಗ್ನಾ ಕಾರ್ಟಾ ಎಂದು ಕರೆಯಲಾಯಿತು. ಇನ್ನು ಇದರಲ್ಲಿ ವುಡ್ರೋ ವಿಲ್ಸನ್ ರವರ ಪ್ರಕಾರ ಅವ್ರು ಹೇಳೋದೇನಪ್ಪಾ ಅಂದ್ರೆ, ಒಂದು ನಿರ್ದಿಷ್ಟವಾದ ಭೂಪ್ರದೇಶದಲ್ಲಿ ಕಾನೂನಿನ ಪರಿಮಿತಿಗೆ ಒಳಪಟ್ಟು ಸಂಘಟಿತವಾದ ಜನ ಸಮೂಹವೇ ರಾಜ್ಯ. ಈ ರಾಜ್ಯ ತನ್ನ ಪ್ರಜೆಗಳ ಆಸ್ತಿ, ಪಾಸ್ತಿ, ಪ್ರಾಣ ಮತ್ತು ಸ್ವಾತಂತ್ರ್ಯವನ್ನ ಸದಾ ರಕ್ಷಿಸುತ್ತೆ. ಇದಕ್ಕಾಗಿಯೇ ಅದು ಪ್ರಜೆಗಳಿಗೂ ಕೆಲವೊಂದು ಮೂಲಭೂತ ಸೌಲಭ್ಯವನ್ನ ಒದಗಿಸಿದೆ. ರಾಜ್ಯವೆಂಬ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೆ ಸಂವಿಧಾನದ ಮೂಲಕ ದೊರಕುವ ಅವಶ್ಯಕತೆಗಳನ್ನು ನಾವು ಮೂಲಭೂತ ಹಕ್ಕುಗಳೆನ್ನಬಹುದು. ಪ್ರೊಫೆಸರ್ ಎಚ್ ಜೆ ಲಾಸ್ಕಿ ಇವರು ಒಂದು ರಾಜ್ಯದ ದಕ್ಷತೆಯನ್ನು ಅದು ತನ್ನ ಜನತೆಗೆ ನೀಡಿರುವ ಹಕ್ಕುಗಳಿಂದ ತಿಳಿಯಬಹುದು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಇದಕ್ಕೆ ಹಲವಾರು ವ್ಯಾಖ್ಯೆಗಳಿದೆ. ಬೋಸಾಮ್ ಕ್ವೇಟ್ ಹೇಳೋ ಪ್ರಕಾರ, ಸಮಾಜದಿಂದ ಮಾನ್ಯತೆ ಪಡೆದ ರಾಜ್ಯದಿಂದ ಅನುಷ್ಠಾನಗೊಳಿಸಲ್ಪಟ್ಟ ನಿಯಮಗಳೇ ಹಕ್ಕುಗಳು. ಇನ್ನು ಡಿ ಬಸೂರವರು ಹೇಳೋ ಪ್ರಕಾರ, ಲಿಖಿತ ಸಂವಿಧಾನದಲ್ಲಿ ನಮೂದಿಸಿ ರಕ್ಷಿಸಲ್ಪಡುವ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳೆಂದು ಕರೆಯಬಹುದು. ಈ ಮೂಲಭೂತ ಹಕ್ಕುಗಳನ್ನು ಸಂಸತ್ತು, ವಿಧಾನಸಭೆ ಅಥವಾ ಯಾವುದೇ ಸಾರ್ವಜನಿಕ ಸಂಸ್ಥೆ ಕಾನೂನಿನ ಮೂಲಕ ಮೊಟಕುಗೊಳಿಸುವಂತಿಲ್ಲ. ಇವು ನ್ಯಾಯಾಲಯಗಳಿಂದ ರಕ್ಷಿಸಲ್ಪಡುತ್ತವೆ. ಮಕ್ಕಳೇ, ನನ್ನ ಹೆಸರು ವೆಂಕಟೇಶ್ ಅಂತ. ನಾನೀಗ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ತಮಗೆ ಹೇಳ್ತಾ ಹೋಗ್ತೇನೆ. ಮೂಲಭೂತ ಹಕ್ಕುಗಳಿಗೆ ಅವುಗಳದೇ ಆದ ಕುತೂಹಲಕಾರಿ ಇತಿಹಾಸವಿದೆ. ಜಗತ್ತಿನ ಚರಿತ್ರೆಯಲ್ಲಿ ವಿಶಿಷ್ಟ ಸ್ಥಾನ ಪಡೆದಿರುವ ಅಮೆರಿಕ, ಫ್ರಾನ್ಸ್, ರಷ್ಯಾ ಕ್ರಾಂತಿಗಳು ಮತ್ತು ಭಾರತದ ರಾಷ್ಟ್ರೀಯ ಚಳುವಳಿಗಳೆಲ್ಲವೂ ಹಕ್ಕುಗಳಿಗಾಗಿ
ನಡೆದ ಜ್ವಲಂತ ಹೋರಾಟಗಳೇ ಆಗಿವೆ. ಲೋಕಮಾನ್ಯ ಬಾಲಗಂಗಾಧರ ತಿಲಕ್ರವರು 1895ರಲ್ಲಿ ಸ್ವರಾಜ್ಯ ಮಸೂದೆಯಲ್ಲಿ ಪ್ರಥಮ ಬಾರಿಗೆ ಮೂಲಭೂತ ಹಕ್ಕುಗಳನ್ನು ಪ್ರಸ್ತಾಪಿಸಿದರು. 1928ರಲ್ಲಿ ನೆಹರು ತಮ್ಮ ವರದಿಯಲ್ಲಿ ಮೂಲಭೂತ ಹಕ್ಕುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿರುತ್ತಾರೆ. ಮೋತಿಲಾಲ್ ನೆಹರೂರವರ ನೇತೃತ್ವದಲ್ಲಿ ಈ ಸಮಿತಿಯನ್ನು ರಚಿಸಲಾಗಿತ್ತು. 1931ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕರಾಚಿ ಅಧಿವೇಶನದಲ್ಲಿ ಮೂಲಭೂತ ಹಕ್ಕುಗಳ ಗೊತ್ತುವಳಿಯನ್ನು ಮಂಡಿಸಲಾಗಿತ್ತು. ಸಂವಿಧಾನ ರಚನಾ ಸಭೆಯಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲರ ನೇತೃತ್ವದಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿಯನ್ನು, ಜೆ.ಬಿ. ಕೃಪಲಾನಿಯವರ ನೇತೃತ್ವದಲ್ಲಿ ಉಪಸಮಿತಿಯನ್ನು ರಚಿಸಲಾಯಿತು. ನಮ್ಮ ಸಂವಿಧಾನದಲ್ಲಿ ಉಲ್ಲೇಖಿಸಿರುವ ಮೂಲಭೂತ ಹಕ್ಕುಗಳನ್ನು ಅಮೆರಿಕ ಸಂಯುಕ್ತ ಸಂಸ್ಥಾನದ ಸಂವಿಧಾನದ ಹಕ್ಕುಗಳ ಯಾದಿಯಿಂದ ಎರವಲು ಪಡೆದುಕೊಳ್ಳಲಾಗಿದೆ. ಇದರಲ್ಲಿ ಫ್ರಾನ್ಸ್ನ ಮಾನವ ಹಕ್ಕುಗಳ ಘೋಷಣೆ, ವಿಶ್ವಸಂಸ್ಥೆ ಹೊರಡಿಸಿದ ಮಾನವ ಹಕ್ಕುಗಳ ಘೋಷಣೆ ಮತ್ತು 1935ರ ಐರಿಷ್ ಸಂವಿಧಾನಗಳ ಪ್ರಭಾವವನ್ನು ಕಾಣಬಹುದಾಗಿದೆ. ಸ್ವತಂತ್ರ ಭಾರತ ತನ್ನ ಸಂವಿಧಾನವನ್ನು ರಚಿಸುವಾಗ ಮೂಲಭೂತ ಹಕ್ಕುಗಳಿಗಾಗಿಯೇ ಒಂದು ಅಧ್ಯಾಯವನ್ನು ಮೀಸಲಿಟ್ಟಿತು. ಭಾರತದ ಸಂವಿಧಾನ 12ರಿಂದ 35ರವರೆಗಿನ ವಿಧಿಗಳು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿವೆ. 12ನೇ ವಿಧಿಯಲ್ಲಿ ಬಳಸಿರುವ ರಾಜ್ಯ ಎಂಬ ಪದಕ್ಕೆ ವಿಶಾಲ ಅರ್ಥವಿದೆ. ರಾಜ್ಯ ಎಂದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸ್ಥಳೀಯ ಸರ್ಕಾರಗಳು ಮತ್ತು ಇತರ ಪ್ರಾಧಿಕಾರಗಳೆಂದಾಗುತ್ತದೆ. ಇವು ಯಾವುವೂ ಕೂಡ ಮೂಲಭೂತ ಹಕ್ಕುಗಳನ್ನು ಅನಗತ್ಯವಾಗಿ ಉಲ್ಲಂಘಿಸುವಂತಿಲ್ಲ. ಆದಾಗ್ಯೂ ಮೂಲಭೂತ ಹಕ್ಕುಗಳಿಗೆ ಕೆಲವು ಇತಿಮಿತಿಗಳನ್ನು ಹೇರುವ ಅಥವಾ ತಿದ್ದುಪಡಿ ಮಾಡುವ ವಿಶೇಷ ಸಂದರ್ಭಗಳಲ್ಲಿ ಇವುಗಳನ್ನು ಹಿಂದಕ್ಕೆ ಪಡೆಯುವ ಅಧಿಕಾರ ಸಂಸತ್ತಿಗಿದೆ. ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಸಹ ಒಂದು ಮೂಲಭೂತ ಹಕ್ಕು ಆಗಿರುವುದು ಒಂದು ಗಮನಾರ್ಹ ಅಂಶವಾಗಿದೆ. ಇದರಿಂದಾಗಿ ತನ್ನ ಮೂಲಭೂತ ಹಕ್ಕಿಗೆ ಧಕ್ಕೆಯುಂಟಾದಾಗ ಪ್ರಜೆಯು ನೇರವಾಗಿ ಸರ್ವೋಚ್ಚ ನ್ಯಾಯಾಲಯ 32ನೇ ವಿಧಿಯ ಮೇರೆಗೆ ಅಥವಾ ರಾಜ್ಯಗಳ ಉಚ್ಚ ನ್ಯಾಯಾಲಯಗಳ 226ನೇ ವಿಧಿಯ ಮೇರೆಗೆ ಮೊರೆ ಹೋಗಬಹುದು. ಮೂಲಭೂತ ಹಕ್ಕುಗಳ ಲಕ್ಷಣಗಳು: 1ನೇಯದು ನಿರಂಕುಶವಾದವುಗಳು, 2 ಅನುಷ್ಠಾನ ಯೋಗ್ಯವಾದವುಗಳು, 3 ನ್ಯಾಯ ನಿರ್ದೇಶಿತವಾದವುಗಳು, 4 ನಿರ್ಬಂಧಿತವಾದವುಗಳು. ಭಾರತೀಯರಂತೆ ವಿದೇಶಿಯರೂ ಕೂಡ ಕೆಲವು ಮೂಲಭೂತ ಹಕ್ಕುಗಳನ್ನು ಏಕರೀತಿಯಲ್ಲಿ ಅನುಭವಿಸಬಹುದಾಗಿದೆ. ಉದಾಹರಣೆಗೆ ಸಮಾನತೆ, ವ್ಯಕ್ತಿ ಸ್ವಾತಂತ್ರ್ಯದ ರಕ್ಷಣೆ, ಶೋಷಣೆಯ ವಿರುದ್ಧ ರಕ್ಷಣೆ, ಕಾನೂನಿನ ಮುಂದೆ ಸಮಾನತೆ ಇತ್ಯಾದಿ. ಮೂಲಭೂತ ಹಕ್ಕುಗಳು 1950 ಜನವರಿ 26ರಂದು ಜಾರಿಗೆ ಬಂದ ನಮ್ಮ ಸಂವಿಧಾನದ 7 ಮೂಲಭೂತ ಹಕ್ಕುಗಳ ಉಲ್ಲೇಖವಿದೆ. ಅವುಗಳೆಂದರೆ: 1ನೇದಾಗಿ ಸಮಾನತೆಯ ಹಕ್ಕು 14ರಿಂದ 18ನೇ ವಿಧಿ, 2 ಸ್ವಾತಂತ್ರ್ಯದ ಹಕ್ಕು 19ರಿಂದ 22ನೇ ವಿಧಿ, 3 ಶೋಷಣೆಯ ವಿರುದ್ಧದ ಹಕ್ಕು 23 ಮತ್ತು 24ನೇ ವಿಧಿ, 4 ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28ನೇ ವಿಧಿ, 5 ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29 ಮತ್ತು 30ನೇ ವಿಧಿ, 6ನೇದಾಗಿ ಆಸ್ತಿಯ ಹಕ್ಕು 31ನೇ ವಿಧಿ ಮತ್ತು 7ನೇಯದು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು 32ನೇ ವಿಧಿ. 1978ರಲ್ಲಿ ಸಂವಿಧಾನಕ್ಕೆ ತಂದ 44ನೇ ತಿದ್ದುಪಡಿಯ ಮೂಲಕ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಯಿತು. ಅಂದಿನಿಂದ ಆಸ್ತಿಯ ಹಕ್ಕು ಸಂವಿಧಾನದ 12ನೇ ಭಾಗದ 300A ವಿಧಿಯಲ್ಲಿ ಶಾಸನಾತ್ಮಕ ಹಕ್ಕಾಗಿ ಉಳಿದಿದೆ. ಆದುದರಿಂದ ಪ್ರಸ್ತುತ ಮೂಲಭೂತ ಹಕ್ಕುಗಳ ಸಂಖ್ಯೆ 6 ಆಗಿವೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಥವಾ ಬಾಹ್ಯ ಆಕ್ರಮಣದ ಸಂದರ್ಭದಲ್ಲಿ ಮಾತ್ರ ಇವುಗಳನ್ನು ನಿರ್ಬಂಧಿಸಬಹುದಾಗಿದೆ. ಸಮಾನತೆಯ ಹಕ್ಕು. ಕಾನೂನಿನ ದೃಷ್ಟಿಯಲ್ಲಿ ನಾವೆಲ್ಲರೂ ಸಮಾನರು. ಸಂವಿಧಾನ ನಮಗೆಲ್ಲರಿಗೂ ಸಮಾನ ರಕ್ಷಣೆಯನ್ನು ನೀಡುತ್ತದೆ.
ಯಾವ ವ್ಯಕ್ತಿಯನ್ನೇ ಆಗಲಿ ಆತನ ಜಾತಿ, ಕುಲ, ಲಿಂಗ, ಹುಟ್ಟಿದ ಸ್ಥಳ ಮತ್ತು ಮತಧರ್ಮಗಳ ಆಧಾರದ ಮೇಲೆ ತಾರತಮ್ಯಕ್ಕೆ ಗುರಿಪಡಿಸುವಂತಿಲ್ಲ. ಭಾರತೀಯ ಪೌರರಾದ ನಮಗೆ ಸಂವಿಧಾನ ವಿವಿಧ ಸಮಾನತೆಯ ಹಕ್ಕುಗಳನ್ನು ನೀಡಿದೆ. ಇವುಗಳನ್ನು ಅರಿತುಕೊಂಡು ಪಾಲಿಸುವುದು ನಮ್ಮ ಪೌರತ್ವಕ್ಕೆ ಭೂಷಿತವಾಗಿದೆ. ಇದರಲ್ಲಿ ಒಟ್ಟು 6 ಸಮಾನತೆಯ ಹಕ್ಕುಗಳನ್ನು ನಾವು ಕಾಣಬಹುದು. ಮೊದಲಿಗೆ ಎ, 14ನೇ ವಿಧಿಯು ಭಾರತದ ಪ್ರತಿಯೊಬ್ಬ ಪ್ರಜೆಯು ಕಾನೂನಿನ ಮುಂದೆ ಸಮಾನ ಹಾಗೂ ಪ್ರತಿಯೊಬ್ಬರಿಗೂ ಸಮಾನ ರಕ್ಷಣೆಯನ್ನು ದೃಢಪಡಿಸಿದೆ. ಎರಡನೇದು ಬಿ, 15ನೇ ವಿಧಿಯು ಲಿಂಗ, ಜಾತಿ, ಧರ್ಮ, ಜನಾಂಗ ಮತ್ತು ಹುಟ್ಟಿದ ಸ್ಥಳ ಇವುಗಳ ಆಧಾರದ ಮೇಲೆ ತಾರತಮ್ಯ ಮಾಡುವುದನ್ನು ನಿರ್ಬಂಧಿಸಿದೆ. ಮೂರನೇದು ಸಿ, 16ನೇ ವಿಧಿಯು ಸಾರ್ವಜನಿಕ ಉದ್ಯೋಗಾವಕಾಶಗಳನ್ನು ನೀಡುವಾಗ ಯಾವುದೇ ತಾರತಮ್ಯ ಮಾಡುವುದನ್ನು ನಿರ್ಬಂಧಿಸಿದೆ. 4ನೇದು ಡಿ, 17ನೇ ವಿಧಿಯು ಅಸ್ಪೃಶ್ಯತಾ ಆಚರಣೆ ಮತ್ತು ಆಚರಣೆಗೆ ಪ್ರೋತ್ಸಾಹ ನೀಡುವುದು ಶಿಕ್ಷಾರ್ಹ ಅಪರಾಧ ಎಂದು ಘೋಷಿಸಿದೆ. 5ನೇದು ಇ, 18ನೇ ವಿಧಿಯು ಸೈನಿಕ ಮತ್ತು ಶೈಕ್ಷಣಿಕ ಕ್ಷೇತ್ರಗಳನ್ನು ಹೊರತುಪಡಿಸಿ ಮತ್ತಾವುದೇ ಬಿರುದು ನೀಡುವುದನ್ನು ನಿಷೇಧಿಸುತ್ತದೆ. ಅಲ್ಲದೆ ಭಾರತ ಸರ್ಕಾರದ ಅನುಮತಿ ಇಲ್ಲದೆ ವಿದೇಶಗಳಿಂದ ಬಿರುದುಗಳನ್ನು ಸ್ವೀಕರಿಸುವುದನ್ನು ನಿಷೇಧಿಸುತ್ತದೆ. 2ನೇದು ಸ್ವಾತಂತ್ರ್ಯದ ಹಕ್ಕು. ಮಾನವನ ವ್ಯಕ್ತಿತ್ವದ ವಿಕಾಸಕ್ಕೆ ಸ್ವಾತಂತ್ರ್ಯ ಅಗತ್ಯ. ಸ್ವಾತಂತ್ರ್ಯವಿಲ್ಲದ ವ್ಯಕ್ತಿಯ ಜೀವನ ಅರ್ಥಹೀನವಾದುದು. ಸ್ವಾತಂತ್ರ್ಯದ ಹಕ್ಕು ಮೂಲಭೂತ ಹಕ್ಕುಗಳ ಅಧ್ಯಾಯದ ಬೆನ್ನೆಲುಬಿನಂತಿದೆ. ಇವುಗಳಲ್ಲಿಯೂ 19ನೇ ವಿಧಿಯು ಜನಸ್ತೋಮದ ಜೀವಾಳವಾಗಿದೆ. ಏಕೆಂದರೆ ಪ್ರಜಾಪ್ರಭುತ್ವದ ಬೆಳವಣಿಗೆಗೆ ಬೇಕಾದ 6 ಬಗೆಯ ಸ್ವಾತಂತ್ರ್ಯಗಳನ್ನು ನಾವಿಲ್ಲಿ ಗುರುತಿಸಬಹುದು. ಪ್ರಜೆಗಳಾದ ನಾವು ಈ ವಿಧಿಯ ಅನ್ವಯ ಸ್ವಾತಂತ್ರ್ಯಗಳನ್ನು ಅನುಭವಿಸುವ ಹಕ್ಕನ್ನು ಪಡೆದಿದ್ದೇವೆ. ಅವುಗಳೆಂದರೆ ಮೊದಲನೇದು ಎ, ವಾಕ್ ಸ್ವಾತಂತ್ರ್ಯ ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ. 2ನೇದು ಬಿ, ಶಾಂತವಾಗಿ ಮತ್ತು ಶಸ್ತ್ರರಹಿತವಾಗಿ ಸಭೆ ಸೇರುವ ಸ್ವಾತಂತ್ರ್ಯ. 3ನೇದು ಸಿ, ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯ. 4ನೇದು ಡಿ, ಭಾರತದಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯ. 5ನೇದು ಇ, ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ಸ್ವಾತಂತ್ರ್ಯ. 6ನೇದು ಎಫ್, ಆಸ್ತಿಯನ್ನು ಸಂಪಾದಿಸುವ ಸ್ವಾತಂತ್ರ್ಯ. ಇದನ್ನು ಇತ್ತೀಚೆಗೆ 44ನೇ ತಿದ್ದುಪಡಿಯ ಮೂಲಕ ರದ್ದುಗೊಳಿಸಲಾಯಿತು. 7ನೇದು ಕಾನೂನು ಮಾನ್ಯ ಮಾಡಿರುವ ಯಾವುದೇ ವ್ಯಾಪಾರ ಮತ್ತು ಉದ್ಯೋಗ ನಿರ್ವಹಿಸುವ ಸ್ವಾತಂತ್ರ್ಯ. ಮೇಲಿನ ಸ್ವಾತಂತ್ರ್ಯಗಳು ಪ್ರಜಾಪ್ರಭುತ್ವದ ಮೌಲ್ಯಗಳ, ವೈಯಕ್ತಿಕ ಶ್ರೇಷ್ಠತೆಯ ಮತ್ತು ರಾಷ್ಟ್ರದ ಏಕತೆಯ ಸಂಕೇತಗಳಾಗಿವೆ. ವಿಧಿ 20ನೇ ವಿಧಿಯು ಅಪರಾಧಿಗೆ ನಿರಂಕುಶ ಮತ್ತು ಹೆಚ್ಚು ಶಿಕ್ಷೆಯ ವಿರುದ್ಧ ರಕ್ಷಣೆ ನೀಡುತ್ತದೆ. ವಿಧಿ 21 ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಜೀವ ಸ್ವಾತಂತ್ರ್ಯದ ಹಕ್ಕನ್ನು ನೀಡುತ್ತದೆ. 21 ಬ್ರಾಕೆಟಲ್ಲಿ ಎ, ವಿಧಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕಿನ ಕುರಿತು ತಿಳಿಸುತ್ತದೆ. ಈ ವಿಧಿಯನ್ನು 2002ರಲ್ಲಿ 86ನೆಯ ತಿದ್ದುಪಡಿ ಶಾಸನದನ್ವಯ ಸೇರ್ಪಡೆಗೊಳಿಸಲಾಗಿದೆ. 3ನೇದು ಶೋಷಣೆಯ ವಿರುದ್ಧದ ಹಕ್ಕು. ಮನುಷ್ಯನನ್ನು ಪಶುವಿಗಿಂತಲೂ ಕೀಳಾಗಿ ಕಾಣುವುದನ್ನು ತಪ್ಪಿಸಿ ವ್ಯಕ್ತಿಯ ಘನತೆ ಮತ್ತು ಆತ್ಮಗೌರವವನ್ನು ಕಾಪಾಡುವುದಕ್ಕಾಗಿ ಈ ಹಕ್ಕುಗಳನ್ನು ಸಂವಿಧಾನದಲ್ಲಿ ಸೇರಿಸಲಾಗಿದೆ. ನಮ್ಮ ಸಂವಿಧಾನದ 23ನೇ ವಿಧಿಯು ಬಲವಂತದ ದುಡಿಮೆ, ಗುಲಾಮಗಿರಿ ಹಾಗೂ ಮಹಿಳೆಯರು ಮತ್ತು ಮಕ್ಕಳನ್ನು ಅನೈತಿಕ ವ್ಯವಹಾರಕ್ಕೆ ಬಳಸುವುದನ್ನು ನಿಷೇಧಿಸಿದೆ. 24ನೇ ವಿಧಿಯು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆ, ಗಣಿಗಾರಿಕೆ ಮುಂತಾದ ಅಪಾಯಕಾರಿ ದುಡಿಮೆಗಳಲ್ಲಿ ತೊಡಗಿಸುವುದನ್ನು ನಿಷೇಧಿಸಿದೆ. ಶೋಷಣೆಯನ್ನು ತಡೆಗಟ್ಟಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನೇಕ ಕಾಯ್ದೆಗಳನ್ನು ಜಾರಿಗೆ ತಂದಿದೆ. ಉದಾಹರಣೆಗೆ ಅನೈತಿಕ ವ್ಯವಹಾರ ತಡೆ ಕಾಯ್ದೆ, ಜೀತ ಪದ್ಧತಿ ರದ್ದು ಕಾಯ್ದೆ, ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಇತ್ಯಾದಿ. 4ನೆಯ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಪರಧರ್ಮ ಸಹಿಷ್ಣುತೆ ಭಾರತೀಯ ಸಂಸ್ಕೃತಿಯ ವೈಶಿಷ್ಟ್ಯವಾಗಿದೆ. ಈ ತತ್ವಕ್ಕೆ ಬದ್ಧವಾಗಿ ನಮ್ಮ ಸಂವಿಧಾನವು ಎಲ್ಲ ಧರ್ಮದವರಿಗೂ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಿದೆ. ಭಾರತ ಸರ್ವ ಧರ್ಮಗಳ ರಾಷ್ಟ್ರವಾಗಿದೆ. 25ನೇ ವಿಧಿಯ ಅನ್ವಯ ಪ್ರತಿಯೊಬ್ಬ ಭಾರತೀಯ ಪೌರನೂ ತನ್ನ ಆತ್ಮ ಸಾಕ್ಷಿಗನುಗುಣವಾಗಿ ತನಗೆ ಸರಿ ಎನಿಸಿದ ಧರ್ಮವನ್ನು ಸ್ವೀಕರಿಸುವ, ಅನುಸರಿಸುವ, ಪ್ರಚಾರ ಮಾಡುವ ಸ್ವಾತಂತ್ರ್ಯವನ್ನು
ಹೊಂದಿರುತ್ತಾನೆ. ಅಂದರೆ ಯಾವುದೇ ವ್ಯಕ್ತಿಯಾದರೂ ಕೂಡ ತನಗೆ ಇಷ್ಟಪಡುವಂತಹ ಧರ್ಮವನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಸ್ವತಂತ್ರವನ್ನ ಹೊಂದಿರ್ತಾನೆ. 25 ಬ್ರಾಕೆಟಲ್ಲಿ 1ನೇ ವಿಧಿಯು ಧರ್ಮ ಪ್ರಚಾರಕ್ಕೆ ಇರುವ ಸ್ವಾತಂತ್ರ್ಯದ ಹೆಸರಿನಲ್ಲಿ ಬೇರೆಯವರನ್ನು ಒತ್ತಾಯಪೂರ್ವಕವಾಗಿ ಮತಾಂತರಗೊಳಿಸುವುದನ್ನು ನಿಷೇಧಿಸಿದೆ. ಅಂದರೆ ಯಾರೂ ಕೂಡ ಧರ್ಮವನ್ನ ಒತ್ತಾಯಪೂರ್ವಕವಾಗಿ ಬೇರೆಯವರನ್ನ ತಮ್ಮ ಧರ್ಮಕ್ಕೆ ಮತಾಂತರಗೊಳಿಸುವುದನ್ನ ಇದು ನಿಷೇಧಿಸಿದೆ. ಇನ್ನು ಆತ್ಮಸಾಕ್ಷಿ ಸ್ವಾತಂತ್ರ್ಯ ಅಂದರೆ ಆತ್ಮಸಾಕ್ಷಿ ಸ್ವಾತಂತ್ರ್ಯ ಅಂದರೆ ಆತ್ಮಸಾಕ್ಷಿ ಸ್ವಾತಂತ್ರ್ಯದ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯ 1986ರಲ್ಲಿ ತನ್ನ ಅಭಿಪ್ರಾಯವನ್ನ ತಿಳಿಸಿದೆ. 25ನೇ ವಿಧಿಯಲ್ಲಿರುವ ಹಕ್ಕನ್ನ ಅದು ಎತ್ತಿ ಹಿಡಿದಿದೆ. ಒಂದು ಕೇರಳ ರಾಜ್ಯದ ಶಾಲೆಯೊಂದರಲ್ಲಿ ಜೆಹೋವಾ ಪಂಥಕ್ಕೆ ಸೇರಿದ ಮಕ್ಕಳು ತಮ್ಮ ಧರ್ಮಕ್ಕೆ ಅನುಗುಣವಾಗಿ ರಾಷ್ಟ್ರಗೀತೆಯನ್ನ ಹಾಡಲಿಲ್ಲ. ಪರಿಣಾಮವಾಗಿ ಈ ಮಕ್ಕಳನ್ನ ಶಾಲೆಯಿಂದ ಹೊರಕ್ಕೆ ಹಾಕಲಾಗತ್ತೆ. ಈ ಕ್ರಮವನ್ನ ಕೇರಳದ ಉಚ್ಚ ನ್ಯಾಯಾಲಯ ಸಮರ್ಥಿಸಿದಾಗ ಸುಪ್ರೀಂ ಕೋರ್ಟ್ಗೆ ಅಪೀಲನ್ನ ಸಲ್ಲಿಸಲಾಗುತ್ತೆ. ಅಲ್ಲಿ ನ್ಯಾಯಾಧೀಶರಾಗಿದ್ದ ಓ ಚನ್ನಪ್ಪ ರೆಡ್ಡಿ ಮತ್ತು ಎಂಎಂ ದತ್ ರವರು ಶಾಲೆಯು ನೀಡಿದ್ದ ಉಚ್ಚಾಟನೆ ಆದೇಶವನ್ನು ಮತ್ತು ಕೇರಳ ಹೈಕೋರ್ಟಿನ ತೀರ್ಪನ್ನು ಅನೂರ್ಜಿತಗೊಳಿಸ್ತಾರೆ. ಮಕ್ಕಳನ್ನ ಶಾಲೆಯಿಂದ ಹೊರಕ್ಕೆ ಹಾಕಿದ್ದು 25ನೇ ವಿಧಿಗೆ ವಿರುದ್ಧವಾಗಿದೆ. ಸರ್ವೋಚ್ಚ ನ್ಯಾಯಾಲಯ ಇದನ್ನ ತಿಳಿಸುತ್ತೆ. ವಿಧಿ 26 ಧಾರ್ಮಿಕ ವ್ಯವಹಾರಗಳ ನಿರ್ವಹಣೆಗೆ ಸಂಬಂಧಿಸಿದಂತೆ ವಿಧಿ 27ನೇ ಧಾರ್ಮಿಕ ಸಂಸ್ಥೆಗಳಿಗೆ ತೆರಿಗೆ ವಿನಾಯಿತಿಯ ಬಗ್ಗೆ ತಿಳಿಸುತ್ತೆ. 28ನೇ ವಿಧಿ ಸರ್ಕಾರದ ಪೂರ್ಣ ಧನ ಸಹಾಯದಿಂದ ನಡೆಯಲ್ಪಡುವಂತಹ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಧಾರ್ಮಿಕ ವಿಷಯ ಬೋಧಿಸುವುದನ್ನು ನಿಷೇಧಿಸುತ್ತೆ. ಇನ್ನು 5ನೆಯ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಧಾರ್ಮಿಕ ಹಾಗೂ ಭಾಷಾ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ರಕ್ಷಿಸುವುದು ಇದರ ಮುಖ್ಯ ಉದ್ದೇಶ. 29ನೇ ವಿಧಿಯ ಅನ್ವಯ ಭಾರತದಲ್ಲಿ ವಾಸಿಸುವ ಪ್ರತಿಯೊಂದು ಜನಾಂಗದವರು ತಾವು ಹೊಂದಿರುವ ಭಾಷೆ, ಲಿಪಿ, ಸಂಸ್ಕೃತಿಗಳನ್ನು ರಕ್ಷಿಸುವಂತಹ ಮತ್ತು ಬೆಳೆಸುವಂತಹ ಅವಕಾಶವನ್ನು ಪಡೆದಿದ್ದಾರೆ. 30ನೇ ವಿಧಿ ಧಾರ್ಮಿಕ ಮತ್ತು ಭಾಷೆಯ ಅಲ್ಪಸಂಖ್ಯಾತರು ತಮ್ಮದೇ ಆದ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವಂತಹ ಮತ್ತು ನಿರ್ವಹಿಸುವಂತಹ ಹಕ್ಕನ್ನು ಪಡೆದಿರ್ತಾರೆ. 6ನೆಯ ಹಕ್ಕು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಮೂಲಭೂತ ಹಕ್ಕುಗಳಿಗೆ ರಕ್ಷಣೆ ಇಲ್ಲದಿದ್ದರೆ ಅವುಗಳಿಗೆ ಯಾವ ಬೆಲೆಯೂ ಇಲ್ಲ. ಆದುದರಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರು 32ನೇ ವಿಧಿಯು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಅಭಿಪ್ರಾಯಪಟ್ಟಿರೋದನ್ನ ಅವರು ಸದಾ ಸ್ಮರಿಸ್ತಾ ಇರ್ತಾರೆ. ಈ ವಿಧಿಯ ಅನ್ವಯ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾದಾಗ ಯಾವುದೇ ವ್ಯಕ್ತಿ ಅವುಗಳ ರಕ್ಷಣೆಗಾಗಿ ನೇರವಾಗಿ ಸರ್ವೋಚ್ಚ ನ್ಯಾಯಾಲಯದ ಮೊರೆ ಹೋಗಬಹುದು. ಆದುದರಿಂದ ಸರ್ವೋಚ್ಚ ನ್ಯಾಯಾಲಯವನ್ನ ಹಕ್ಕುಗಳ ರಕ್ಷಕ ಅಂತಾನೆ ಕರೆಯಲಾಗುತ್ತೆ. 226ನೇ ವಿಧಿಯ ಅನ್ವಯ ರಾಜ್ಯಗಳ ಉಚ್ಚ ನ್ಯಾಯಾಲಯಗಳು ಕೂಡ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ರಿಟ್ ಅರ್ಜಿಗಳನ್ನು ಸ್ವೀಕರಿಸಬಹುದು. ಸರ್ವೋಚ್ಚ ಮತ್ತು ಉಚ್ಚ ನ್ಯಾಯಾಲಯಗಳೆರಡೂ ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯುಂಟಾದಾಗ 5 ರೀತಿಯಾದಂತಹ ಆಜ್ಞೆ ಅಥವಾ ರಿಟ್ ಅರ್ಜಿಗಳನ್ನು ಹೊರಡಿಸುವ ಅಧಿಕಾರವನ್ನ ಹೊಂದಿವೆ. ಅವು ಯಾವುವೆಂದರೆ ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರೊಹಿಬಿಷನ್, ಸರ್ಶಿಯೋರರಿ ಮತ್ತು ಕೋವಾರಂಟೋ. 1ನೇದು ಬಂದಿ ಪ್ರತ್ಯಕ್ಷೀಕರಣ ಅಂದರೆ ಹೆಬಿಯಸ್ ಕಾರ್ಪಸ್ ಅಂತ ಹೇಳ್ತೇವೆ. ಮಕ್ಕಳೇ, ಹೆಬಿಯಸ್ ಕಾರ್ಪಸ್ ಲ್ಯಾಟಿನ್ ಭಾಷೆಯ ಪದವಾಗಿದೆ. ದೇಹವನ್ನು ಹೊಂದು ಎಂಬ ಅರ್ಥವನ್ನು ಕೊಡುತ್ತದೆ. ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳು ಬಂಧಿತ ವ್ಯಕ್ತಿಯನ್ನು ತನ್ನ ಮುಂದೆ ಹಾಜರುಪಡಿಸುವಂತೆ ನೀಡುವ ಆಜ್ಞೆಯೇ ಬಂದಿ ಪ್ರತ್ಯಕ್ಷೀಕರಣ ಆಜ್ಞೆಯಾಗಿರುತ್ತದೆ. ಇದು ವ್ಯಕ್ತಿ ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ.
ಖಾಸಗಿಯಾಗಿ ಅಥವಾ ಸಾರ್ವಜನಿಕವಾಗಿ ಬಂಧಿಸಲ್ಪಟ್ಟ ವ್ಯಕ್ತಿಯನ್ನು ಬಿಡುಗಡೆಗೊಳಿಸಲು ಸಹಾಯಕವಾಗುತ್ತದೆ. ಎರಡನೆಯದು ಪರಮಾದೇಶ, ಮ್ಯಾಂಡಮಸ್. ಮ್ಯಾಂಡಮಸ್ ಎಂಬುದು ಲ್ಯಾಟಿನ್ ಪದವಾಗಿದೆ. ಆಜ್ಞೆಯನ್ನು ಮಾಡು ಎಂಬ ಅರ್ಥವನ್ನು ನೀಡುತ್ತದೆ. ಶಾಸಕಾಂಗ, ಕಾರ್ಯಾಂಗ ಅಥವಾ ಅಧೀನ ಸಂಸ್ಥೆಗಳು ನಿರ್ವಹಿಸಬೇಕಾದ ಕಾರ್ಯಗಳನ್ನು ಮಾಡದಿದ್ದಾಗ ಸಂಬಂಧಪಟ್ಟ ಕಾರ್ಯಗಳನ್ನು ನಿರ್ವಹಿಸುವಂತೆ ಉಚ್ಚ ನ್ಯಾಯಾಲಯ ಅಥವಾ ಸರ್ವೋಚ್ಚ ನ್ಯಾಯಾಲಯ ನೀಡುವ ಆಜ್ಞೆಯೇ ಪರಮಾದೇಶವಾಗಿದೆ. ಈ ಆಜ್ಞೆಯನ್ನು ಖಾಸಗಿ ವ್ಯಕ್ತಿಗಳು, ರಾಜ್ಯಪಾಲರು, ರಾಷ್ಟ್ರಪತಿಗಳ ವಿರುದ್ಧ ಹೊರಡಿಸಲು ಬರುವುದಿಲ್ಲ. 3. ಪ್ರತಿಬಂಧಕಾಜ್ಞೆ, ಪ್ರಾಹಿಬಿಷನ್ ಎಂದು ಹೇಳ್ತೇವೆ. ಪ್ರೊಹಿಬಿಷನ್ ಎಂಬ ಲ್ಯಾಟಿನ್ ಪದವು ಪ್ರತಿಬಂಧಿಸು, ಪ್ರೊಹಿಬಿಷನ್ ಎಂಬ ಅರ್ಥವನ್ನು ನೀಡುತ್ತದೆ. ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ತೀರ್ಪು ನೀಡಿದಾಗ ಉನ್ನತ ನ್ಯಾಯಾಲಯ ಆ ತೀರ್ಪನ್ನು ತಕ್ಷಣ ಸ್ಥಗಿತಗೊಳಿಸುವಂತೆ ಅಧೀನ ನ್ಯಾಯಾಲಯಗಳಿಗೆ ನೀಡುವ ಆಜ್ಞೆಯೇ ಪ್ರತಿಬಂಧಕಾಜ್ಞೆಯಾಗಿರುತ್ತದೆ. 4. ಉತ್ಪ್ರೇಕ್ಷಣಾ ಲೇಖ, ಸರ್ಷಿಯೋರರಿ. ಸರ್ಷಿಯೋರರಿ ಎಂಬ ಲ್ಯಾಟಿನ್ ಪದವು ದೃಢಪಡಿಸು, ಅಂದರೆ ಇಂಗ್ಲಿಷ್ನಲ್ಲಿ ಸರ್ಟಿಫೈ ಅಂತ ಹೇಳ್ತೇವೆ. ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ತೀರ್ಪು ನೀಡಿದಾಗ ಉನ್ನತ ನ್ಯಾಯಾಲಯ ತೀರ್ಪಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ತನಗೆ ಹಸ್ತಾಂತರಿಸುವಂತೆ ಆಜ್ಞೆ ನೀಡುವುದೇ ಉತ್ಪ್ರೇಕ್ಷಣಾ ಲೇಖವಾಗಿದೆ. ಈ ಆಜ್ಞೆಯನ್ನು ಉನ್ನತ ನ್ಯಾಯಾಲಯ ಅಧೀನ ನ್ಯಾಯಾಲಯಗಳ ವಿರುದ್ಧ ಮಾತ್ರ ಹೊರಡಿಸಬಹುದಾಗಿದೆ. 5. ಅಧಿಕಾರ ಲೇಖ, ಕೋ ವಾರೆಂಟೋ. ಕೋ ವಾರೆಂಟೋ ಎಂಬ ಲ್ಯಾಟಿನ್ ಪದವು ಯಾವ ಅಧಿಕಾರದ ಮೇಲೆ, ಆನ್ ವಾಟ್ ಅಥಾರಿಟಿ ಎಂದು ಇಂಗ್ಲಿಷ್ನಲ್ಲಿ ಹೇಳ್ತೇವೆ, ಎಂಬ ಅರ್ಥವನ್ನು ಹೊಂದಿದೆ. ಸರಿಯಾದ ವ್ಯಕ್ತಿ ಸರಿಯಾದ ಸಾರ್ವಜನಿಕ ಸ್ಥಾನವನ್ನು ಹೊಂದುವಂತೆ ಉನ್ನತ ನ್ಯಾಯಾಲಯ ನೀಡುವ ಆಜ್ಞೆಯೇ ಅಧಿಕಾರ ಲೇಖವಾಗಿರುತ್ತದೆ. ಅಕ್ರಮವಾಗಿ ಸಾರ್ವಜನಿಕ ಹುದ್ದೆಗಳನ್ನು ಅಥವಾ ಸರಕಾರದ ಉನ್ನತ ಸ್ಥಾನಗಳನ್ನು ಆಕ್ರಮಿಸಿದರೆ ಅಂಥವರ ವಿರುದ್ಧ ಈ ಆಜ್ಞೆಯನ್ನು ನ್ಯಾಯಾಲಯ ಹೊರಡಿಸಬಹುದಾಗಿದೆ. ಮಕ್ಕಳೇ, ನಾನೀಗ ನಿಮಗೆ ಭಾರತೀಯ ಪೌರರ ಮೂಲಭೂತ ಕರ್ತವ್ಯಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಹಿಂದೆ ಅಸ್ತಿತ್ವದಲ್ಲಿದ್ದ ಸೋವಿಯತ್ ಒಕ್ಕೂಟದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳ ಪ್ರಸ್ತಾಪವಿತ್ತು. ಆ ಸಂವಿಧಾನದ ಪ್ರಭಾವದಿಂದಲೇ ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾಗಿದೆ. 1976ರಲ್ಲಿ ಕೇಂದ್ರ ಸರ್ಕಾರ ನೇಮಿಸಿದ ಸರ್ದಾರ್ ಸ್ವರಣ್ ಸಿಂಗ್ ಸಮಿತಿಯು ಮೂಲಭೂತ ಕರ್ತವ್ಯಗಳ ಬಗ್ಗೆ ಅಧ್ಯಯನ ಮಾಡಿ ತನ್ನ ವರದಿ ನೀಡಿತು. ಈ ಮೇರೆಗೆ 1976ರಲ್ಲಿ ಸಂವಿಧಾನಕ್ಕೆ ತಂದ 42ನೇ ತಿದ್ದುಪಡಿಯ ಮೂಲಕ 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ. ಆದರೆ ಇವುಗಳು ನ್ಯಾಯ ನಿರ್ದೇಶಿತವಾಗಿರುವುದಿಲ್ಲ. ಇದಕ್ಕಾಗಿ ಸಂವಿಧಾನದಲ್ಲಿ 4A ಭಾಗವನ್ನು ವಿಧಿ 51A ಯನ್ನು ಸೇರಿಸಲಾಯಿತು. 2002ರಲ್ಲಿ ಸಂವಿಧಾನಕ್ಕೆ ತಂದ 86ನೇ ತಿದ್ದುಪಡಿ ಕಾಯ್ದೆ ಮೇರೆಗೆ ಸೇರ್ಪಡೆಗೊಂಡ ವಿಧಿ 51AKಯು 6ರಿಂದ 14 ವರ್ಷ ವಯೋಮಿತಿಯೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪಡೆದುಕೊಳ್ಳಲು ಅವಕಾಶಗಳನ್ನು ನೀಡುವುದು ಆಯಾ ತಂದೆ ತಾಯಿಗಳ ಅಥವಾ ಪೋಷಕರ ಮೂಲಭೂತ ಕರ್ತವ್ಯವಾಗಿರುತ್ತದೆ ಎಂದು ತಿಳಿಸುತ್ತದೆ. ಹಾಗಾಗಿ ಪ್ರಸ್ತುತ 11 ಮೂಲಭೂತ ಕರ್ತವ್ಯಗಳಿವೆ. ಹಕ್ಕುಗಳು ಮತ್ತು ಕರ್ತವ್ಯಗಳು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಭಾರತದ ಪ್ರಜೆಗಳಾದ ನಾವು ಸಂವಿಧಾನ ನೀಡಿರುವ ಮೂಲಭೂತ ಹಕ್ಕುಗಳನ್ನು ಅನುಭವಿಸಿದರಷ್ಟೇ ಸಾಲದು. ಪಡೆದ ಹಕ್ಕುಗಳಿಗೆ ಪ್ರತಿಯಾಗಿ ಕೆಲವು ಮೂಲಭೂತ ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗುತ್ತದೆ. ಮಕ್ಕಳಿಗೆ ಮುಂದೆ ನಾನು ಯಾವ ಯಾವ ಮೂಲಭೂತ ಕರ್ತವ್ಯಗಳಿವೆ ಅನ್ನೋವಂಥದ್ದನ್ನು ತಮಗೆ ತಿಳಿಸ್ತೀನಿ. ಒಟ್ಟು 11 ಮೂಲಭೂತ ಕರ್ತವ್ಯಗಳಿವೆ. ಅದರಲ್ಲಿ ಮೊದಲನೆಯದು ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯನ್ನು ಗೌರವಿಸುವುದು. ಎರಡನೆಯದು ಸ್ವಾತಂತ್ರ್ಯ ಚಳುವಳಿಯ ಉದಾತ್ತ ಆದರ್ಶಗಳನ್ನು ಪಾಲಿಸುವುದು. ಮೂರನೆಯದು ಭಾರತದ ಸಾರ್ವಭೌಮತೆ, ಏಕತೆ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿದು ಕಾಪಾಡುವುದು. ನಾಲ್ಕನೇದು ಕರೆ ಬಂದಾಗ ದೇಶ ರಕ್ಷಣೆಗೆ ಮುಂದಾಗುವುದು. ಐದನೆಯದು ಸಾಮರಸ್ಯ ಮತ್ತು ಭ್ರಾತೃತ್ವ ಭಾವನೆ ಬೆಳೆಸಿಕೊಂಡು ಮಹಿಳೆಯರ ಗೌರವಕ್ಕೆ
ಚ್ಯುತಿ ಉಂಟು ಮಾಡುವ ಆಚರಣೆಗಳನ್ನು ತ್ಯಜಿಸುವುದು. 6ನೆಯದು ನಮ್ಮ ವೈವಿಧ್ಯ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನು ಗೌರವಿಸುವುದು. 7ನೆಯದು ಅರಣ್ಯಗಳು, ಸರೋವರಗಳು, ನದಿಗಳು ಮತ್ತು ವನ್ಯಜೀವಿಗಳನ್ನು ಒಳಗೊಂಡ ನೈಸರ್ಗಿಕ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸುವುದು. 8ನೆಯದು ವೈಜ್ಞಾನಿಕ ಮನೋಭಾವ ಮತ್ತು ಮಾನವೀಯ ಗುಣಗಳನ್ನು ಬೆಳೆಸಿಕೊಂಡು ವೈಚಾರಿಕ ಹಾಗೂ ಸುಧಾರಣಾ ಮನೋಭಾವನೆ ಬೆಳೆಸಿಕೊಳ್ಳುವುದು. 9ನೆಯದು ಸಾರ್ವಜನಿಕ ಆಸ್ತಿ ರಕ್ಷಿಸುವುದು ಮತ್ತು ಎಲ್ಲ ರೀತಿಯ ಹಿಂಸೆಯನ್ನು ತ್ಯಜಿಸುವುದು. 10ನೆಯದು ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ದೇಶದ ಕೀರ್ತಿಯನ್ನು ಹೆಚ್ಚಿಸುವುದು. 11ನೆಯದು ಎಲ್ಲ ತಂದೆ ತಾಯಿ ಅಥವಾ ಪಾಲಕರು 6ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ ಶಿಕ್ಷಣ ಪಡೆಯುವ ಅವಕಾಶ ಕಲ್ಪಿಸುವುದು. ಶಿಕ್ಷಣ ಹಕ್ಕು ಕಾಯ್ದೆ. ಭಾರತದ ಸಂಸತ್ತು ವಿಧಿ 21A ಯನ್ನು ವ್ಯವಸ್ಥಿತವಾಗಿ ಅನುಷ್ಠಾನಗೊಳಿಸಲು 2009ರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ರಚಿಸಿತು. ಇದರ ಅನ್ವಯ 6ರಿಂದ 14 ವರ್ಷ ವಯೋಮಿತಿ ಒಳಗಿನ ಎಲ್ಲ ಮಕ್ಕಳು ಕಡ್ಡಾಯವಾಗಿ ಶಿಕ್ಷಣವನ್ನು ಪಡೆದುಕೊಳ್ಳಬೇಕು. 2011ರಲ್ಲಿ ನಮ್ಮ ರಾಜ್ಯವಾದ ಕರ್ನಾಟಕ ಸರ್ಕಾರವು ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಅನುಷ್ಠಾನಗೊಳಿಸಿತು. ಮಾಹಿತಿ ಹಕ್ಕು ಕಾಯ್ದೆ. ಭಾರತದ ಸಂಸತ್ತು ವಿಧಿ 19(1)A ಯ ಅನ್ವಯ 2005ರಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯನ್ನು ರಚಿಸಿತು. ಇದು ಭ್ರಷ್ಟಾಚಾರವನ್ನು ನಿಯಂತ್ರಿಸುವಲ್ಲಿ ಮತ್ತು ಆಡಳಿತದಲ್ಲಿ ಪಾರದರ್ಶಕತೆಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಜೊತೆಗೆ ಸರ್ಕಾರಿ ಅಧಿಕಾರಿಗಳ ಹೊಣೆಗಾರಿಕೆಯನ್ನು ಹೆಚ್ಚಿಸುತ್ತದೆ. ಕಾನೂನಿನ ನ್ಯೂನತೆಗಳನ್ನು ಸರಿಪಡಿಸುವಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಸಹಕಾರಿಯಾಗಿದೆ. ಈ ಮೂಲಕ ಪ್ರಜಾಪ್ರಭುತ್ವದ ದಕ್ಷತೆ, ಪಾರದರ್ಶಕತೆ ಮತ್ತು ಪ್ರಬುದ್ಧತೆಯನ್ನು ಹೆಚ್ಚಿಸಿ ಪ್ರಜಾ ಅಭಿವೃದ್ಧಿಗೆ ನೆರವಾಗಿದೆ. ಮಕ್ಕಳೇ, ಈಗ ಅಭ್ಯಾಸವನ್ನ ನೋಡೋಣ. ಮೊದಲನೇದು, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ ಏನಪ್ಪಾ ಅಂದ್ರೆ, ಮೂಲಭೂತ ಹಕ್ಕನ್ನು ವ್ಯಾಖ್ಯಾನಿಸಿ. ಎರಡನೆಯ ಪ್ರಶ್ನೆ, ಮೂಲಭೂತ ಹಕ್ಕುಗಳ ಗೊತ್ತುವಳಿಯನ್ನು ಯಾವ ಅಧಿವೇಶನದಲ್ಲಿ ಮಂಡಿಸಲಾಗಿತ್ತು? ಮೂರನೆಯ ಪ್ರಶ್ನೆ, ಸಂವಿಧಾನದ ಮ್ಯಾಗ್ನಾ ಕಾರ್ಟಾ ಎಂದು ಯಾವುದನ್ನ ಕರೆಯಲಾಗಿದೆ? ನಾಲ್ಕನೆಯ ಪ್ರಶ್ನೆ, ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಹಕ್ಕುಗಳ ವಿವರಣೆಯನ್ನು ನೀಡಲಾಗಿದೆ? ಐದನೆಯ ಪ್ರಶ್ನೆ, ಮೂಲಭೂತ ಹಕ್ಕುಗಳ ಅಧ್ಯಾಯದ ಬೆನ್ನೆಲುಬು ಎಂದು ಯಾವುದನ್ನ ಹೇಳುತ್ತೇವೆ? ಆರನೆಯ ಪ್ರಶ್ನೆ, ಯಾವ ತಿದ್ದುಪಡಿಯ ಮೂಲಕ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಯಿತು? ಅಭ್ಯಾಸ ಎರಡನೇದು, ಬಿಟ್ಟ ಸ್ಥಳದಲ್ಲಿ ಸರಿಯಾದ ಪದವನ್ನು ತುಂಬಿರಿ. ಮೊದಲನೇ ಪ್ರಶ್ನೆ, ಮೂಲಭೂತ ಹಕ್ಕುಗಳ ರಕ್ಷಕ ಡ್ಯಾಶ್. ಎರಡನೇದು, ಸಂವಿಧಾನದ ಡ್ಯಾಶ್ ನೇ ವಿಧಿಯು ಜನಸ್ತೋಮದ ಜೀವಾಳವಾಗಿದೆ. ಮೂರನೇದು, ಡಾಕ್ಟರ್ BR ಅಂಬೇಡ್ಕರ್ ರವರ ಪ್ರಕಾರ ಡ್ಯಾಶ್ ಹಕ್ಕು ಸಂವಿಧಾನದ ಆತ್ಮ ಮತ್ತು ಹೃದಯವಿದ್ದಂತೆ. ನಾಲ್ಕನೇದು, ಹಕ್ಕು ಮತ್ತು ಡ್ಯಾಶ್ಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಐದನೇದು, ಕರ್ನಾಟಕದಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಡ್ಯಾಶ್ರಲ್ಲಿ ಅನುಷ್ಠಾನಗೊಂಡಿತು. ಅಭ್ಯಾಸ 3, 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಮೂಲಭೂತ ಹಕ್ಕುಗಳು ಯಾವುವು? ಎರಡನೆಯ ಪ್ರಶ್ನೆ, ಮೂಲಭೂತ ಹಕ್ಕುಗಳ ಐತಿಹಾಸಿಕ ಹಿನ್ನೆಲೆ ತಿಳಿಸಿ. ಮೂರನೆಯ ಪ್ರಶ್ನೆ, ಸಮಾನತೆಯ ಹಕ್ಕು ಎಂದರೇನು? ನಾಲ್ಕನೆಯ ಪ್ರಶ್ನೆ, ಶೋಷಣೆಯ ವಿರುದ್ಧದ ಹಕ್ಕಿನ ಮಹತ್ವ ತಿಳಿಸಿ. ಐದನೆಯ ಪ್ರಶ್ನೆ, ಧಾರ್ಮಿಕ ಸ್ವಾತಂತ್ರ್ಯ ಎಂದರೇನು? ಆರನೆಯ ಪ್ರಶ್ನೆ, ಸಂವಿಧಾನಾತ್ಮಕ ಪರಿಹಾರ ಹಕ್ಕು ಸಂವಿಧಾನದ ಆತ್ಮ ಮತ್ತು ಹೃದಯ ಹೇಗೆ? ಏಳನೆಯ ಪ್ರಶ್ನೆ, 5 ಬಗೆಯ ರಿಟ್ಗಳನ್ನು ಹೆಸರಿಸಿ.
8ನೆಯ ಪ್ರಶ್ನೆ ಬಂಧಿ ಪ್ರತ್ಯಕ್ಷೀಕರಣ ಎಂದರೇನು? ಅಂದರೆ ಹೇಬಿಯಸ್ ಕಾರ್ಪಸ್ ಎಂದರೇನು? ಮಕ್ಕಳೇ, ಈಗ ಅಭ್ಯಾಸ 4ರ ಭಾಗವನ್ನು ನೋಡೋಣ. ಅದನ್ನು 4 ಅಥವಾ 5 ವಾಕ್ಯಗಳಲ್ಲಿ ಉತ್ತರಿಸಬೇಕು. 1ನೆಯದು, ಭಾರತೀಯ ಪ್ರಜೆಗೆ ಇರುವ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳನ್ನು ತಿಳಿಸಿ. ಸಂವಿಧಾನದ 19ನೇ ವಿಧಿಯನ್ವಯ ಭಾರತೀಯರಿಗಿರುವ 6 ಸ್ವಾತಂತ್ರ್ಯಗಳಾವುವು? 3ನೇ ಪ್ರಶ್ನೆ, ಮಕ್ಕಳ ಶಿಕ್ಷಣ ಹಕ್ಕು ಕಾಯ್ದೆಯ ಮುಖ್ಯಾಂಶಗಳಾವುವು? 4ನೇ ಪ್ರಶ್ನೆ, ಮಾಹಿತಿ ಹಕ್ಕು ಕಾಯ್ದೆಯ ಮಹತ್ವ ತಿಳಿಸಿ. 5, ಮೂಲಭೂತ ಹಕ್ಕುಗಳ 4 ಲಕ್ಷಣಗಳನ್ನು ತಿಳಿಸಿ. ಈಗ ಭಾಗ 5 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರಿಸಿ. 1ನೇ ಪ್ರಶ್ನೆ, ಭಾರತೀಯ ಪೌರರ ಮೂಲಭೂತ ಹಕ್ಕುಗಳನ್ನು ವಿವರಿಸಿ. 2, ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಏಕೆ ಸೇರಿಸಲಾಯಿತು ಎಂದು ಚರ್ಚಿಸಿ. ಸಲಹಾತ್ಮಕ ಚಟುವಟಿಕೆಗಳು. 1ನೆಯದು, ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗುವ ಸನ್ನಿವೇಶಗಳನ್ನು ಉದಾಹರಣೆಯೊಂದಿಗೆ ನಿರೂಪಿಸುವುದು. 2ನೇದು, ಮಾಹಿತಿ ಹಕ್ಕು ಮತ್ತು ಶಿಕ್ಷಣದ ಹಕ್ಕು ಕುರಿತು ಮಾಹಿತಿ ಸಂಗ್ರಹಿಸುವುದು. 3ನೇದು, ಅಂಗವಿಶ್ವಾಸಿಗರ ಹಕ್ಕುಗಳ ಬಗ್ಗೆ ಮಾಹಿತಿ ಸಂಗ್ರಹಿಸುವುದು.